ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಧರ್ಮ ಕೆಟ್ಟ ಧರ್ಮ. ಈ ಊರಲ್ಲಿ ದೊಡ್ಡ ರೈತನಾಗಿ ನೇಗಿಲುವತ್ತು ಯೋಗಿಯಾಗುತ್ತೇನೆ ಎಂದರೆ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ಗಾಡಿಯ ಸ್ಪರ್ಧೆಯಲ್ಲಿ ಮತ್ತು ಸೋಲಿಸಿ ಜಯ ಸಾಧಿಸಿದರೆ ನಾನೇನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡೆ. ಆರಾಮ್ ಕೋರ್ ನನ್ನ ಮಗನೇ, ನಿನ್ನ ಬಾಳೆಯ ತೋಟವನ್ನು ಕತ್ತರಿಸಿದಂತೆ ಕತ್ತರಿಸುವ ಕಳನಾಯಕ ನಾನಾಗುವೆ. ತೋಳದ ಹಾಗೆ ಇರುವುದೇ ಹೀಗೆ.
ಸಾವುಕಾರನ ಕೈಯಾಗ ತಿರಿಸೆಟ್ಟಿ ಕೆಲಸ ಮಾಡಬಾರದ್ರಿ. ಅಲ್ರಿ ಅಪ್ಪ ಧನ್ಯಾರ, ಸಿಟ್ಟಿನ ಆವೇಶದಾಗ ಸಿಕ್ಕಂಗ ಯಾರನ್ನೋ ಬೇಕತ್ತಿರಲ್ರಿ ಅಪ್ಪ. ಬೇರೆ ಯಾರು ಅಲ್ಲ ತ್ರಿಶೆಟ್ಟಿ, ನನಗೆ ಅವಮಾನ ಮಾಡಿದ ಧರ್ಮರಾಜ ತಮ್ಮನನ್ನು. ಯಾಕ್ರಿ ಅಪ್ಪರ, ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರ ಅಂತ? ತಪ್ಪು ಮಾಡಿದ್ದಾರೆ ತ್ರಿಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ನಾವೇ ನಮ್ಮೂರಿನ ಜಾತ್ರೆಯಲ್ಲಿ ಗೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸುತ್ತಿರುವಾಗ ಇಂದು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ ಆ ಬಡಪುನ್ನಿ. ಅದೇ ಸೇಡಿಗಾಗಿ ಇಂದು ಅವರ ಬಾಳೆಯ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಕಳಿಸಿರುವೆ. ಅಷ್ಟ ಮಾಡ್ರಿ ಸಾವುಕಾರ. ಆ ಮಕ್ಕಳು ಅಣ್ಣ ತಿಂದ ಬದುಕಬಾರ್ದ್ರಿ ಅಪ್ಪ. ಬರೀ ಮಣ್ಣ 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 ತಿಂದ ಬದುಕ್ಬೇಕ್ರಿ ಅಪ್ಪ. ನಾನು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು, ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ನೀನೇ ಒಡತಿಯಾಗಿರುವಾಗ ಅದೇಕೆ ಸಂಕೋಚ ಪಡುತ್ತಾರೆ ತಂಗಿ? ತೆಗೆದುಕೋ ಈ 10,000 ಹಣವನ್ನು. ಇವ್ರಪ್ಪ ಕಳಿಸಿ ಕೊಟ್ಟಿರ್ಬೇಕು, ಅದು ಕೊಡಕತ್ಬಿಟ್ಟ ನಮಗ. ಅಣ್ಣ, ನಾನು ಇನ್ನು ಹೋಗಿ ಬರ್ತೀನಿ. ಆಯ್ತು ತಂಗಿ ಸೂರಣ, ಹೋಗಿ ಬಾ. ಅಲ್ರಿ ಸಾವುಕಾರ, ನಿಮ್ಮ ಹೆಸರಿಗೆ ಆಸ್ತಿ ಇರೋದು ಬಿಟ್ಟು ಆ ಸುವರ್ಣನ ಹೆಸರಿಗ ಆಸ್ತಿ ಯಾಕೈತಂತೀನ್ರಿ ಅಪ್ಪ? ನೋಡು ತ್ರಿಶೆಟ್ಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಆಸ್ತಿ ಬರೆದಿಟ್ಟು ಸತ್ತು ಹೋದ. ಓಹೋ, ನೀ ಇಷ್ಟು ಕೆಟ್ಟ ಸುಳೆ ಮಗ ಅದಿ ಅನ್ನೋದು ಆ ಸಿಯಪ್ಪ ದೊಡ್ಡಪ್ಪಗ ಗೊತ್ತಾಗಿ ಆ ನಿರ್ಮಲ ಹೆಸರಿಗೆ ಆಸ್ತಿ ಬರ್ದಿರ್ಬೇಕು. ಅದಕ್ಕ ನೀ ಹಿಂಗ್ ಮಾಡಾಕತ್ಯಪ್ಪ ಮಗನ. ಓ, ಹಿಂಗೈತೇನ್ರಿ ಇದ್ರ ಹಕ್ಕಿಗತ್ತ? ಇನ್ನೂ ಸಣ್ಣ ಹುಡುಗ ಬಿಡ್ರಿ, ನನಗೇನು ತಿಳಿಯುದಿಲ್ರಿ.
ಬಂದೆ. ಶಭಾಷ್ ಮಾರಿಗುಡಿ, ಶಭಾಷ್. ನೆಚ್ಚಿದೆ ನಿನ್ನ ಸೂರುತನಕ್ಕೆ. ಇನ್ನು ಮುಂದೆ ಆರಿಸಬೇಕು ನಮ್ಮ ವೈರಿಗಳ ವೃಂದ. ಗಂಡಗಲಿ ಪುಂಡಗಲಿಯಾಗಿ ನಮ್ಮ ವೈರಿಗಳ ಆರಿಸಿ ಮಂಡಲದಲ್ಲಿ ತೊರೆದಿದ್ದರೆ ಮೇರೆ ನಾಮ್ ಮಾರಿಗುಡಿನೇ ನಯ್ಯೆ. ಅಮ್ಮ ಮಾರಿಗುಡಿ, ಆ ಮಕ್ಕಳ ಚೆಂಡು ತೆಗೆಯುವುದು ಅಷ್ಟೇ ಅಲ್ಲಪ್ಪ ತಮ್ಮ, ಚಪಾತಿ ಹಿಟ್ಟು ಲಟ್ಟಿಸ್ದಂಗ ಲಟ್ಟಿಸ್ಬಿಡೋಣ. ಯಾಕಂದ್ರ ನಾವು ಮಾಡಿದ್ದ ಮಜಾ ಕೊಟ್ಟಿದ್ದ ಸಜಾ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಭಾಗಚಂದ್ರ ಬಾ. ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರುವೆ? ಛೇ, ಹಾಗೇನಿಲ್ಲ ಗೌಡ್ರೆ. ನಿಮ್ಮ ಆಳು ಮಕ್ಕಳು ನಮ್ಮ ಬಾಳ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟುವಳಿ ಗೌಡ್ರೆ. ಪರಿಹಾರ? ನಿಮ್ಮಂತ ಪರದೇಶಿಗಳಿಗೆ ಸೌಕಾರ ಕೊಡುವುದಿಲ್ಲ ಪರಿಹಾರ. ಏಕಚಂದ್ರ, ನಾಳೆ ನೀ ಸತ್ತ ಮೇಲೆ ಸರ್ಕಾರ ಕೊಡುತ್ತದೆ ಮಗನಿಗೆ ತಕ್ಕ ಪರಿಹಾರ. ಸರ್ಕಾರ ಇಡೀ ಸರ್ಕಾರವೇ ನಡೆಸುವ ಸರದಾರ ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಮ್ಮಂತ ರೈತರಿಗೆ ಸೇರಬೇಕಾದ ಪರಿಹಾರ ಹಣವನ್ನು ಒಬ್ಬನೇ ಎತ್ತಿ ಹಾಕಿಕೊಂಡು ಮೆರೆತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನನ್ನ ಮೇಲೆ ಹಾನಿ ಮಾಡಿದ ಪರಿಹಾರ ಕೊಟ್ಟ ಬಿಡು. ಇಲ್ಲದಿದ್ದರೆ ಮುಂದೆ ನೋಡಿಕೊ ಮಗನ ನಿನ್ನ ಜೀವನ ಗತಿ. ಜೀವನದ ಗತಿ. ಜೀವದ ಮೇಲೆ ಆಸೆ ಇಟ್ಟುಕೊಂಡು ಜೀವನ ಸಾಗಿಸುವ ಸಾಹುಕಾರ ನಾನಲ್ಲ. ಏಕಚಂದ್ರ, ಜೋಡತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀ ಜಯ ಸಾಧಿಸಿದರೆ ನಾನೇನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡ್ಯೋ? ನನ್ನ ಮಗನೇ, ನಿನ್ನ ಬಾಳೆಯ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುವ ಖಳನಾಯಕ ನಾನಾಗುವೆ. ಮಗನ ನೀನು ಬಲು ಎತ್ತರ. ನನಗೆ ಎಚ್ಚರ ಹೇಳುವ ಹುಚ್ಚುಗೌಡ. ನೀನೊಬ್ಬ ದೊಡ್ಡ ಸಾಹುಕಾರನ್ನು ತಿಳಿದು ಸಲಹೆ ಮಾಡುದು ಹೋಗುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಖಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರು ಉಂಡ ತೆಗೆದು ಕೊಂಡೋಳಿ ನಾನಾಗುವೆ. ನೀನೆಚ್ಚರ ಮಗನೇ. ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಹುಲಿಯೆಂದು ಹುಚ್ಚರಂತೆ ಎಚ್ಚರ ತಪ್ಪು ಮಾತನಾಡಿದರೆ ಇದೇ ಮತ್ತಿನಿಂದ ಹಾಕಿದ ಕಳಿಸಿ ಬೀಳುವುದು ನಿನ್ನ ದೇಹ. ಮಗನ ಮಾರಿಗುಡಿ, ನಾನಾ ಸಾಹುಕಾರನ ಕೈಯಲ್ಲಿ